ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಭರತ್, UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ವೊಕ್ಯಾಬುಲರಿಯಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿತ್ತು ಅಂತ ನೋಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ, ಈ ಒಂದು ಕ್ಲಾಸ್ನಲ್ಲೂ ಕೂಡ ನಾವು ಯಾವ್ಯಾವ ಸೆಕ್ಷನಿಂದ ಎಷ್ಟೆಷ್ಟು ಕ್ವೆಶನ್ಸ್ ಬರ್ತಾ ಇದೆ ಆ್ಯಂಡ್ ಇದರಲ್ಲಿ ನಾವು ಯಾವುದಾದ್ರೂ ಒಂದು ಟ್ರೆಂಡ್ನ ನಾವು ಕಂಡುಹಿಡಿಬೋದಾ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಸೊ ನಿನ್ನೆ ನಡೆದಂತಹ ಕ್ಲಾಸ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನ್ ಯಾವುದಂತ ಹೇಳಿದೆ, ವೊಕ್ಯಾಬುಲರಿ ಅಂತ ಹೇಳಿದೆ. ಅದನ್ನು ಬಿಟ್ಟು ಬೇರೆ ಯಾವುದಿದೆ ಇಂಪಾರ್ಟೆಂಟು, ಸೊ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ನಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನ ನಾವು ಪ್ರಿಪೇರ್ ಆಗಬೇಕು, ಇದನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಬಿಟ್ಟು ಅದನ್ನು ಜಂಬಲ್ಡ್ ಮಾಡಿದ್ದಾರೆ. ಒಂದು ಪ್ಯಾಸೇಜ್ ಕೊಟ್ಟು ಅದನ್ನು ಜಂಬಲ್ಡ್ ಟೈಪ್ಸಲ್ಲಿ ಮಾಡಿದ್ದಾರೆ. ಸೊ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಅದನ್ನ ಒಂದು ಮೀನಿಂಗ್ಫುಲ್ ಲಾಜಿಕಲ್ ಆರ್ಡರಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಅರೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ದ ಫಾಲೋಯಿಂಗ್ ಕ್ವೆಶನ್ ಕಂಟೈನ್ಸ್ ಅ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸಸ್. 6 ಸೆಂಟೆನ್ಸಸ್ಗಳಿದಾವಂತೆ ಈ ಒಂದು ಪ್ಯಾರಾಗ್ರಾಫಲ್ಲಿ. ಫಸ್ಟು ಮತ್ತು ಲಾಸ್ಟು ಯಾವುದು ಎ ಮತ್ತು ಬಿ ಅಂತ ಮಾರ್ಕ್ ಮಾಡಿದ್ದಾರೆ ಅವೆರಡು ಫಿಕ್ಸು. ಸೊ ಎ ಫಸ್ಟ್ ಸೆಂಟೆನ್ಸೇ ಆಗಬೇಕು, ಬಿ ಅನ್ನುವಂಥದ್ದು ಲಾಸ್ಟ್ ಸೆಂಟೆನ್ಸೇ ಆಗಿರಬೇಕು. ಮಧ್ಯದಲ್ಲಿ PQRS ಅಂತ ಅದು ಜಂಬಲ್ಡ್ ಆಗಿದೆ. ದೇ ಆರ್ ಜಂಬಲ್ಡ್ ಅಪ್. PQR and S ಆರ್ ಜಂಬಲ್ಡ್ ಅಪ್. ಚೂಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಸೆಂಟೆನ್ಸಸ್. ಸೊ ಕರೆಕ್ಟ್ ಸೀಕ್ವೆನ್ಸಲ್ಲಿ ನಾವು ಅರೇಂಜ್ ಮಾಡಬೇಕಾಗುತ್ತೆ ಈ ಒಂದು ಸೆಂಟೆನ್ಸ್ಗಳನ್ನ. ಸೊ ಮೊದಲನೇದಾಗಿ ಫಸ್ಟ್ ಸೆಂಟೆನ್ಸ್ನ ನೋಡೋಣ. ಜ್ಯೋತಿ ವಿಸಿಟ್ಸ್ ಅ ಸ್ಮಾಲ್ ಪಾರ್ಕ್ ಇನ್ ಅವರ್ ಲೊಕ್ಯಾಲಿಟಿ ರೆಗ್ಯುಲರ್ಲಿ. ಸೊ ರೆಗ್ಯುಲರ್ ಆಗಿ ಜ್ಯೋತಿ ಅನ್ನೋರು ಏನು ಮಾಡ್ತಾರೆ, ಪ್ರತಿದಿನ ಒಂದು ಸ್ಮಾಲ್ ಚಿಕ್ಕದಾದಂತಹ ಪಾರ್ಕ್ಗೆ, ಉದ್ಯಾನವನಕ್ಕೆ ಭೇಟಿ ಮಾಡ್ತಾರೆ, ವಿಸಿಟ್ಸ್. ಓಕೆ, ಶಿ ಹ್ಯಾಸ್ ಬೀನ್ ಡೂಯಿಂಗ್ ದಿಸ್ ಫಾರ್ ಸೆವರಲ್ ಇಯರ್ಸ್. ಇದನ್ನ ಎಷ್ಟೋ ವರ್ಷಗಳಿಂದ ಮಾಡ್ಕೋತಾ ಬಂದಿದ್ದಾರೆ ಜ್ಯೋತಿ ಅನ್ನೋರು. ಶಿ ಹ್ಯಾಸ್ ಮೇಂಟೈನ್ಡ್ ಅ ಸ್ಟ್ರಿಕ್ಟ್ ರೂಟೀನ್ ಫಾರ್ ದಿಸ್ ವಿಸಿಟ್. ಸೊ ಈ ಒಂದು ಭೇಟಿಗೆ, ಈ ಒಂದು ವಿಸಿಟ್ಗೆ ಪಾರ್ಕ್ಗೆ ಸುಮ್ಮನೆ ಹೋಗಲ್ಲ, ಅವ್ರಿಗೊಂದು ರೂಟೀನ್ ಇರುತ್ತೆ. ಸೊ ಡೈಲಿ ಮಾಡುವಂತಹ ಕೆಲಸಗಳಿರ್ತವೆ ಇದು ಏನಿಗೆ ಪಾರ್ಕ್ಗೆ ಹೋದ್ಮೇಲೆ. ಸೊ ಆ ಕೆಲಸಗಳು ಏನೇನು ಅದನ್ನ ನೆಕ್ಸ್ಟ್ ಅಲ್ಲಿ ಕೊಟ್ಟಿರ್ತಾರೆ PQRS ಅಲ್ಲಿ. ಇದು ಜಂಬಲ್ಡ್ ಆಗಿರುತ್ತೆ. ಇದನ್ನ ನಾವು ಸರಿಪಡಿಸ್ಬೇಕು, ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಅರೇಂಜ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಯೂಶಲಿ ಇಂಥ ಪ್ರಶ್ನೆಗಳಿಗೆ ನಾನು ನನ್ನ ಸ್ಟೂಡೆಂಟ್ಸ್ಗೆ ಏನು ಹೇಳ್ಕೊಡ್ತೀನಿ ಅಂತಂದ್ರೆ, ಆಪ್ಷನ್ ಮೆಥಡ್ ಇಂದ ಸಾಲ್ವ್ ಮಾಡಿ ಅಂತ. ಸೊ ಆಪ್ಷನ್ ಮೆಥಡ್ ಅಲ್ಲಿ ಯಾವ ತರ ಸಾಲ್ವ್ ಮಾಡೋದು, ಫಸ್ಟ್ ಯಾವ ಲೆಟರ್ ಬರಬೇಕು, ಫಸ್ಟ್ ಲೆಟರ್ ಯಾವ್ದು ಬರಬೇಕು. ಸೊ ಫಸ್ಟ್ ಲೆಟರು ಕ್ಯೂ ಬರಬೇಕಾ, ಇದ್ರಲ್ಲೂ ಕ್ಯೂ ಇದೆ, ಇದ್ರಲ್ಲೂ ಕ್ಯೂ ಇದೆ, ಇದ್ರಲ್ಲೂ ಕ್ಯೂ ಇದೆ, ಇದ್ರಲ್ಲಿ ಪಿ ಇದೆ. ಸೊ ಫಸ್ಟ್ ಕ್ಯೂ ಬರಬೇಕಾ ಪಿ ಬರಬೇಕಾ ಅಂತ ನೋಡಬೇಕು. ಓಕೆನಾ, ಫಸ್ಟ್ ಕ್ಯೂ ಬರಬೇಕಾ ಅಥವಾ ಪಿ ಬರಬೇಕಾ ಅಂತ ನೋಡಬೇಕು. ಒಂದು ವೇಳೆ ಕ್ಯೂ ಬರಂಗಿದ್ರೆ ಈ ಆಪ್ಷನ್ ಎಲಿಮಿನೇಟ್ ಆಗುತ್ತೆ, ಒಂದು ವೇಳೆ ಪಿ ಬರಂಗಿದ್ರೆ ಇದೇ ಸರಿಯಾಗಿರುತ್ತೆ. ಅಷ್ಟೇ ಸಿಂಪಲ್. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಫಸ್ಟ್ ಲೆಟರ್ ಯಾವ್ದು ಬರಬೇಕು ಅಂತ ನಾವು ಹುಡುಕ್ಬೇಕು. ಕ್ಯೂ ಬರುತ್ತಾ ಪಿ ಬರುತ್ತಾ ಅಂತ ನೋಡೋಣ. ಕ್ಯೂ ಬರುತ್ತಾ ಪಿ ಬರುತ್ತಾ ಅಂತ. ಸೊ ಕ್ಯೂ ಬರುತ್ತಾ ಪಿ ಬರುತ್ತಾ ಅಂತ ಹೇಳೋದಕ್ಕೆ ಇವೆರಡನ್ನು ಓದ್ಬೇಕು. ಫಸ್ಟು ಪಿ ಏನಿದೆ, ಆಫ್ಟರ್ ಸ್ಪ್ರೆಡಿಂಗ್ ದ ಶುಗರ್. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಅಲ್ಲೇನೆ ಆಫ್ಟರ್ ಸ್ಪ್ರೆಡಿಂಗ್ ದ ಶುಗರ್ ಅಂತ ಬಂದ್ಬಿಡ್ತು. ಸೊ ಶುಗರ್ ಎಲ್ಲಿಂದ ಬಂತು, ಜ್ಯೋತಿ ಪಾರ್ಕ್ಗೆ ಹೋಗ್ತಾರೆ ಅಂತ ಗೊತ್ತಾಯ್ತು. ಈ ಒಂದು ಸೆಂಟೆನ್ಸ್ ಅಲ್ಲಿ ಜ್ಯೋತಿ ಪಾರ್ಕ್ಗೆ ಹೋಗ್ತಾರೆ ಅಂತ ಗೊತ್ತಾಯ್ತು. ಬಟ್ ಇಲ್ಲಿ ಶುಗರ್ ಎಲ್ಲಿಂದ ಬಂತು ಗೊತ್ತಿಲ್ಲ ಅಲ್ವಾ. ಸೊ ಆಲ್ ಆಫ್ ಅ ಸಡನ್ ಒಂದು ಇಂಟ್ರೊಡ್ಯೂಸ್ ಆಗ್ತಾ ಇದೆ ಹೊಸದಾಗಿ ಅಂದರೆ ನಮ್ಗೆ ಅದು ಗೊತ್ತಿಲ್ಲ ಅಂತ ಅರ್ಥ. ಹಾಗಾಗಿ ಪಿ ಅನ್ನುವಂಥದ್ದು ಬರಲ್ಲ. ಹಾಗಾಗಿ ಒಂದು ಆಪ್ಷನ್ ಎಲಿಮಿನೇಟ್ ಆಯಿತು, ಪಿ ಅನ್ನುವಂತಹ ಆಪ್ಷನ್ ಎಲಿಮಿನೇಟ್ ಆಯಿತು. ಸೊ ಇವಾಗ ಬೇಕಾಗಿರುವಂಥದ್ದು ಕ್ಯೂ. ಸೊ ಫಸ್ಟು ಕ್ಯೂ ಅಂತ ಫಿಕ್ಸ್ ಆಯ್ತಾ, ಫಸ್ಟ್ ಏನಾಯಿತು ಕ್ಯೂ ಅಂತ ಫಿಕ್ಸ್ ಆಯಿತು. ಅದಾದಮೇಲೆ ಆರ್ ಬರಬೇಕಾ ಪಿ ಬರಬೇಕಾ, ಆರ್ ಬರಬೇಕಾ ಪಿ ಬರಬೇಕಾ ಇದನ್ನ ನೋಡ್ಬೇಕು ನಾವು. ಸೊ ಕ್ಯೂ ಆಯಿತು, ಆರ್ ಬರಬೇಕಾ ಪಿ ಬರಬೇಕಾ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕು, ಇವಾಗ ಕ್ಯೂ ಅನ್ನುವಂತಹ ಸೆಂಟೆನ್ಸ್ ನಾವು ಓದೋಣ. ಕ್ಯೂ ಅನ್ನುವಂತಹ ಸೆಂಟೆನ್ಸ್ ಏನಿದೆ, ಎವ್ರಿ ಡೇ ಶಿ ಲೀವ್ಸ್ ಹೋಮ್ ಅಟ್ 10 in the morning. ಯಾವಾಗಲೂ 10 ಗಂಟೆಗೆ ಹೊರಡ್ತಾರೆ ಬೆಳಗ್ಗೆ. ಶಿ ಕ್ಯಾರೀಸ್ ಅ ಬ್ಯಾಗ್ ದಟ್ ಕಂಟೈನ್ಸ್ ಗ್ರೇನ್ಸ್, ಶುಗರ್ ಅಂಡ್ ವೆಜಿಟೇಬಲ್ಸ್. ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅವಳು ಪ್ರತಿದಿನ 10 ಗಂಟೆಗೆ ತನ್ನ ಮನೆಯನ್ನ ಬಿಡ್ತಾರೆ, ಆ ಒಂದು ಬ್ಯಾಗ್ ಅನ್ನ ಕ್ಯಾರಿ ಮಾಡ್ತಾರೆ. ಆ ಬ್ಯಾಗ್ ಅಲ್ಲಿ ಏನಿರುತ್ತೆ ಅಂದ್ರೆ ಗ್ರೇನ್ಸ್ ಇರುತ್ತೆ, ಶುಗರ್ ಇರುತ್ತೆ ಮತ್ತು ವೆಜಿಟೇಬಲ್ಸ್ ಇರುತ್ತೆ. ಸೊ ಇವಾಗ ಕ್ಯೂ ಅನ್ನುವಂಥದ್ದು ಫಸ್ಟ್
ಸೆಂಟೆನ್ಸ್ ಅಂತ ಫಿಕ್ಸ್ ಆಯಿತು. ಇವಾಗ ನಾವು ಯಾವುದಕ್ಕೆ ಚೆಕ್ ಮಾಡಬೇಕು? ಎರಡನೇ ಸೆಂಟೆನ್ಸ್ ಆರ ಪಿನ ಚೆಕ್ ಮಾಡಬೇಕು. ಆರ್ ಅಂತ ಒತ್ತೋಣ. ಶಿ ವಾಕ್ಸ್ ಫಾರ್ ಅಬೌಟ್ 10 minutes ಆ್ಯಂಡ್ ರೀಚಸ್ ದ ಪಾರ್ಕ್. ಸೊ ಇಲ್ಲಿ ಮನೆಯನ್ನ ಹೊರಡ್ತಾಳೆ 10 ಗಂಟೆಯಿಂದ ಅಂತ ಬಂದಿತ್ತು. ಇದರಲ್ಲಿ ಏನಂತ ಬಂತು? ಇದರಲ್ಲಿ 10 ನಿಮಿಷ ನಡೀತಾಳೆ, ಮನೆಯನ್ನ ಬಿಟ್ಟು 10 ನಿಮಿಷ ನಡೀತಾರೆ, ಅದಾದ್ಮೇಲೆ ಶಿ ರೀಚಸ್ ದ ಪಾರ್ಕ್ ಅಂತ ಬಂತು. ಓಕೆ, ಸೊ ಸೀಮ್ಸ್ ಟು ಬಿ ಲಾಜಿಕಲ್. ಸೆಕೆಂಡ್ ಸೆಂಟೆನ್ಸ್ ಆರೇ ಬರಬೇಕು. ಇಲ್ಲಿ ಮನೆಯಿಂದ ಹೊರಟಿದ್ದಾರೆ, 10 ಗಂಟೆಗೆ ಹೊರಟಿದ್ದಾರೆ. ಸೊ ಯಾವಾಗಲೂ ನಾವೇನು ಹೇಳ್ತೀವಿ? 10 ಗಂಟೆಗೆ ಹೊರಟೆ, 1 hour ನಡ್ಕೊ ಬಂದೆ, ಈ ಥರ ಹೇಳ್ತೀವಲ್ವಾ? ಸೊ ಅದೇ ಥರ 10 ಗಂಟೆಗೆ ಹೊರಟಿದ್ದಾರೆ, 10 ನಿಮಿಷ ನಡೆದಿದ್ದಾರೆ, ಪಾರ್ಕ್ ಸಿಕ್ಕಿದೆ. ಶಿ ಎಂಟರ್ಸ್ ದ ಪಾರ್ಕ್ ಫ್ರಮ್ ಇಟ್ಸ್ ಫ್ರಂಟ್ ಗೇಟ್. ಅದಾದ್ಮೇಲೆ ಏನು ಮಾಡ್ತಾರೆ? ಪಾರ್ಕ್ಗೆ ರೀಚ್ ಆಗ್ತಾರೆ. ಪಾರ್ಕ್ನ ಮುಖ್ಯ ದ್ವಾರದಿಂದ ಒಳಗಡೆ ಹೋಗ್ತಾರೆ. ಪಾರ್ಕ್ನ ಒಳಗಡೆ ಶಿ ಸ್ಪ್ರೆಡ್ಸ್ ಗ್ರೇನ್ ಅಂಡರ್ ಅ ಬಿಗ್ ಬ್ಯಾನಿಯನ್ ಟ್ರೀ. ಅಲ್ಲೊಂದು ದೊಡ್ಡದಾದ ಬ್ಯಾನಿಯನ್ ಟ್ರೀ, ಆಲದ ಮರ ಇರುತ್ತೆ. ಆ ಆಲದ ಮರದ ಕೆಳಗಡೆ ಏನ್ ಮಾಡ್ತಾರೆ? ಗ್ರೇನ್ಸ್ ಅಂದ್ರೆ ಕಾಳುಗಳನ್ನ ಎಸಿತಾಳೆ. ಸೊ ಎರಡನೇ ಸೆಂಟೆನ್ಸ್ ಏನಾಗಬೇಕು? ಆರ್ ಆಗಬೇಕು. ಹೌದಾ? ಸೊ ಆರ್ ಆಯ್ತು ಅಂತ ಅಂದ್ರೆ ಆಲ್ರೆಡಿ ಇದನ್ನ ಎಲಿಮಿನೇಟ್ ಮಾಡಿದ್ವಿ ನಾವು. ಆಪ್ಷನ್ 3ನ ಎಲಿಮಿನೇಟ್ ಮಾಡಿದ್ವಿ. ಆಪ್ಷನ್ 3ನ ಎಲಿಮಿನೇಟ್ ಮಾಡಿದ್ವಿ. ಪಿ ಅನ್ನುವಂಥದ್ದು ಎಲಿಮಿನೇಟ್ ಆಗುತ್ತೆ. ಇವಾಗ ಕ್ಯೂ ಆರ್ ಎಸ್ ಪಿ ನ ಕ್ಯೂ ಆರ್ ಪಿ ಎಸ್. ಇಲ್ಲಿ ಪಿ ಬರ್ಬೇಕಾ ಎಸ್ ಬರ್ಬೇಕಾ ನೋಡ್ಬೇಕಷ್ಟೇ. ಪಿ ಬರ್ಬೇಕಾ ಎಸ್ ಬರ್ಬೇಕಾ ಅದನ್ನು ಚೆಕ್ ಮಾಡೋಣ. ನೆಕ್ಸ್ಟ್ ಪಿ ನೋಡಿ, ಕ್ಯೂ ಆದ್ಮೇಲೆ ಆರ್ ಬಂತು, ಆರ್ ಆದ್ಮೇಲೆ ಪಿ ಬರ್ಬೇಕಾ ಎಸ್ ಬರ್ಬೇಕಾ ಅಂತ ಚೆಕ್ ಮಾಡಬೇಕು. ಸೂನ್ ಆಫ್ಟರ್ ಸ್ಪ್ರೆಡಿಂಗ್ ಆಫ್ ಗ್ರೇನ್ಸ್, ಇಲ್ಲೇ ಸಿಕ್ತು ನಿಮ್ಗೆ ಆನ್ಸರು. ಸೊ ಇಲ್ಲಿ ಶಿ ಸ್ಪ್ರೆಡ್ಸ್ ಗ್ರೇನ್ಸ್ ಅಂತ ಇದೆ, ಗ್ರೇನ್ಸ್ ನ ಹಾಕಿದ ತಕ್ಷಣ ಅಂತ ಇದೆ. ಸೂನ್ ಆಫ್ಟರ್ ದಿ ಸ್ಪ್ರೆಡಿಂಗ್ ಆಫ್ ಗ್ರೇನ್ಸ್ ಅಂತ ಇಲ್ಲಿದೆ. ಸೊ ಇಲ್ಲಿ ಯಾವ್ದು ಬರಬೇಕು? ಎಸ್ ಬರಬೇಕು. ಸೊ ನನ್ನ ಸರಿಯಾದ ಆರ್ಡರ್ ಏನಾಯ್ತು? ಕ್ಯೂ ಆರ್ ಎಸ್ ಪಿ. ಕ್ಯೂ ಆರ್ ಎಸ್ ಪಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಸೊ ಇದು ಆಪ್ಷನ್ ಮೆಥಡ್. ಆಪ್ಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡುವಂತಹ ವಿಧಾನ. ಇದಾದ್ಮೇಲೆ ಸಿನಾನಿಮ್. ಸೊ ಅವಾಗಲಿಂದ ಹೇಳ್ತಾ ಇದ್ದೆ ವೊಕ್ಯಾಬ್ಯುಲರಿ ಎಷ್ಟು ಇಂಪಾರ್ಟೆಂಟ್ ಅಂತ. ವೊಕ್ಯಾಬ್ಯುಲರಿಯಲ್ಲಿ ಚೂಸ್ ದಿ ಆಪ್ಷನ್ ದಟ್ ಈಸ್ ದಿ ಸಿನಾನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಸೊ ಒಂದು ಪದನ ಕೊಟ್ಟಿರ್ತಾರೆ. ಸಿನಾನಿಮ್ ಅಂತ ಅಂದ್ರೆ ಏನು? ಸಮನಾರ್ಥಕ ಪದ. ಸೊ ಎನಿಗ್ಮ್ಯಾಟಿಕ್ ಪರ್ಸನಾಲಿಟಿ ಅಂದ್ರೆ ಏನು? ಸೊ ನನಗೆ ಗೊತ್ತಿಲ್ಲ ಎನಿಗ್ಮ್ಯಾಟಿಕ್ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದು ಸೆಂಟೆನ್ಸ್ ನ ಓದಿ ಆ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಓಕೆನಾ? ಸೊ ಇವಾಗ ಈ ಒಂದು ಸೆಂಟೆನ್ಸ್ ಏನ್ ಹೇಳ್ತಾ ಇದೆ? ಈಸ್ ಎನಿಗ್ಮ್ಯಾಟಿಕ್ ಪರ್ಸನಾಲಿಟಿ ಅಟ್ರಾಕ್ಟೆಡ್ ಎವ್ರಿ ಒನ್. ಅಂದ್ರೆ ಅವನ ಪರ್ಸನಾಲಿಟಿ ಹೆಂಗಿತ್ತು ಅಂದ್ರೆ ಅವನ್ ಎಲ್ಲಾರನ್ನೂ ತನ್ನ ಹತ್ರ ಸೆಳ್ಕೋತಿದ್ದ ಅಂತ ಅರ್ಥ. ಸೊ ಈಸ್ ಏಬಲ್ ಟು ಅಟ್ರಾಕ್ಟ್ ಎವ್ರಿ ಒನ್ ಅಂದ್ರೆ ಎಲ್ರೂ ಅವನ ಕಡೆ ನೋಡೋರು, ಅವನ ಕಡೆ ಬರೋರು, ಸೆಳಿತಾ ಇದ್ದ ಅವನು. ಇದು ಅಟ್ರಾಕ್ಟೆಡ್ ನ ಅರ್ಥ. ಓಕೆ, ಸೊ ಈ ತರ ಸೆಳಿಬೇಕಾದ್ರೆ, ಈ ತರ ಎಲ್ಲಾರನ್ನೂ ಅವನ ಕಡೆಗೆ ಎಳ್ಕೋಬೇಕು ಅಂತಂದ್ರೆ ಅವನ ಪರ್ಸನಾಲಿಟಿ ಹೆಂಗಿರ್ಬೇಕು? ತುಂಬಾ ಚೆನ್ನಾಗಿರ್ಬೇಕು. ಸೊ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಟ್ರೂತ್ಫುಲ್, ಸತ್ಯ. ಸೊ ಚೆನ್ನಾಗಿದೆ ಅನ್ನೋದಕ್ಕೂ ಸತ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಟ್ರೂತ್ಫುಲ್ ಆಗಲ್ಲ. ಪಜ್ಲಿಂಗ್ ಅಂತ ಅಂದ್ರೆ ಕನ್ಫ್ಯೂಸಿಂಗ್ ಅಂತ ಅರ್ಥ. ಸೊ ಪಜ್ಲಿಂಗ್ ಕೂಡ ಆಗಲ್ಲ. ಬ್ಯೂಟಿಫುಲ್ ಅಥವಾ ಚಾರ್ಮಿಂಗ್, ಯಾವುದು ಸರಿ ಅನ್ಸುತ್ತೆ ನಿಮ್ಗೆ? ಬ್ಯೂಟಿಫುಲ್ ಕೂಡ ಓಕೆ, ಬಟ್ ಚಾರ್ಮಿಂಗ್ ಅನ್ನುವಂಥದ್ದು, ಚಾರ್ಮ್ ಅನ್ನುವಂಥದ್ದು ಎಲ್ಲರನ್ನ ಸೆಳೆಯುವಂತಹ ಒಂದು ಪದ ಚಾರ್ಮಿಂಗ್ ಅಂತ. ಓಕೆ, ಸೊ ಚಾರ್ಮಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಒಂದು ವೇಳೆ ನಾನು ಬಯಾಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಒಂದು ಸೆಂಟೆನ್ಸ್ನ ನೋಡಿ ಆ ಸೆಂಟೆನ್ಸ್ ಏನು ಹೇಳ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದಾದ್ಮೇಲೆ ಆ ಒಂದು ಪದಕ್ಕೆ ಸರಿಯಾದ ಮೀನಿಂಗನ್ನು ನಾವು ಪಡಿಬೋದು. ಓಕೆ, ಎಸ್. ಸೊ ಇನ್ನೊಂದು ಪ್ರಶ್ನೆ, ಚೂಸ್ ದಿ ಆಂಟೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ಡ್ ವರ್ಡ್ ಇದೆ, ಇದಕ್ಕೆ ವಿರುದ್ಧಾರ್ಥಕ ಪದವನ್ನ ನಾವು ಪಡಿಬೇಕಾಗತ್ತೆ, ಬರಿಬೇಕಾಗತ್ತೆ. ವಿ ಡಿಡಂಟ್ ವಾಂಟ್ ಟು ಟ್ರೈ ದ ಪಾಯ್ಸನ್ ಆನ್ ಸಮ್ ಇನಾಕ್ವಸ್ ಚೈಲ್ಡ್. ಸೊ ಇದಕ್ಕ ವಿರುದ್ಧಾರ್ಥಕ ಪದ ಏನು? ಇನಾಕ್ವಸ್ ಅಂತ ಅಂದ್ರೆ ಏನು?
ಸೊ ವಿ ಡಿಡಂಟ್ ವಾಂಟ್ ಟು ಟ್ರೈ ದ ಪಾಯ್ಸನ್ ಆನ್ ಸಮ್ ಇನಾಕ್ಯುಯಸ್ ಚೈಲ್ಡ್. ಸೊ ಚೈಲ್ಡ್ ಯಾವ ಥರ ಇರ್ತಾರೆ? ಚೈಲ್ಡು ಇನ್ನೋಸೆಂಟ್, ಕ್ಯೂಟ್. ಓಕೆ, ಸೊ ಕ್ಯೂಟ್ ಮತ್ತೆ ಇನ್ನೋಸೆಂಟ್ ಅನ್ನುವಂಥದ್ದು ಚೈಲ್ಡ್ನ ವರ್ಣನೆ. ಸೊ ಅದಕ್ಕೆ ಆಪೋಸಿಟ್ ವರ್ಡ್ ಆಗುತ್ತಾ? ಡೆಫಿನೆಟ್ಲಿ ಆಗಲ್ಲ. ಹಾಗಾಗಿ ಕ್ಯೂಟ್ ಅನ್ನುವಂಥದ್ದು, ಇನ್ನೋಸೆಂಟ್ ಅನ್ನುವಂಥದ್ದು ಎಲಿಮಿನೇಟ್ ಮಾಡ್ಬೋದು, ಯಾಕಂದ್ರೆ ಕೇಳಿರುವಂಥದ್ದು ಆಂಟೋನಿಮ್, ಆಪೋಸಿಟ್ ವರ್ಡು. ಸೊ ಬೇನ್ಫುಲ್ಲ, ಹಾರ್ಮ್ಲೆಸ್ಸ. ಸೊ ಇನಾಕ್ಯುವಸ್ ಏನಪ್ಪ ಅಂತಂದ್ರೆ, ಸೊ ವಾಟ್ ಯು ಮೀನ್ ಬೈ ಇನಾಕ್ಯುವಸ್? ಇನಾಕ್ಯುಯಸ್ ಅಂತ ಅಂದ್ರೆ ಆ ಒಂದು ಪಾಯ್ಸನ್ಗೆ ಯಾರಿಗೆ ಇದಿಲ್ಲ, ರೆಸಿಸ್ಟೆನ್ಸ್ ಇಲ್ಲ, ಇದನ್ನ ಇನಾಕ್ಯುಯಸ್ ಅಂತ ಕರಿತೀವಿ. ಓಕೆ, ಸೊ ವಿ ಡಿಡಂಟ್ ವಾಂಟ್ ಟು ಟ್ರೈ ದ ಪಾಯ್ಸನ್ ಆನ್ ಸಮ್ ಇನಾಕ್ಯುಯಸ್ ಚೈಲ್ಡ್ಗೆ ಆಪೋಸಿಟ್ ವರ್ಡ್ ಬೇನ್ಫುಲ್ ಆಗುತ್ತೆ. ಓಕೆ, ಬೇನ್ಫುಲ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಫೈಂಡ್ ಔಟ್ ದಿ ಪಾರ್ಟ್ ವಿತ್ ಎನ್ ಎರರ್ ಫ್ರಮ್ ದಿ ಗಿವನ್ ಆಪ್ಷನ್ಸ್. ಸೊ ಇದು ಕೂಡ ತುಂಬಾ ಸರಳವಾಗಿರುತ್ತೆ. ಯಾವ ತರ ಅಂತ ಅಂದ್ರೆ, ಸೊ ಒಂದು ವೇಳೆ ಆರ್ಟಿಕಲ್ಸ್ ಅನ್ನುವಂತಹ ಕ್ಲಾಸ್ನ ಕೇಳಿದ್ರೆ, ಆರ್ಟಿಕಲ್ಸ್ ಅಲ್ಲಿ 3 ಆರ್ಟಿಕಲ್ಸ್ ಬರುತ್ತೆ, ಎ, ಆನ್ ಮತ್ತು ದ. ಸೊ ನನ್ನ ಕ್ಲಾಸಲ್ಲಿ ನಾನು ಯಾವಾಗ ಆರ್ಟಿಕಲ್ಸ್ನ ಹೇಳ್ಕೊಡ್ತಾ ಇದ್ದೆ ಅವಾಗ ಹೇಳಿದ್ದೆ, ದಾಗೆ ದಾನ ಬಳಸ್ಬೇಕಂದ್ರೆ 4 ಕಡೆ ನಾವು ದಾನ ಬಳಸ್ತೀವಿ. ಯಾವಾಗೆಲ್ಲ ದಾನ ಬಳಸ್ತೀವಿ ಅಂತ ಅಂದ್ರೆ, ಒಂದು ಯಾವುದಾದ್ರೂ ಯೂನಿಕ್ ಥಿಂಗ್ ಇದ್ರೆ, ಫಾರ್ ಎಕ್ಸಾಂಪಲ್ ದ ಸನ್, ದ ಮೂನ್, ಸೊ ಯೂನಿಕ್ ಥಿಂಗ್. ಅಥವಾ ಯಾವುದಾದ್ರೂ ಜಾಗ್ರಫಿಕ್ ಇದ್ರೆ, ಜಾಗ್ರಫಿ ಟರ್ಮ್ ಇದ್ರೆ, ದ ರಿವರ್, ದ ಪ್ಲಾನೆಟ್, ಓಕೆ, ದಿ ರೈನ್ಫಾಲ್, ಇದೆಲ್ಲ ಏನು ಜಾಗ್ರಫಿ ಟರ್ಮ್ಸು, ಅವಾಗೆಲ್ಲ ದಾ ಬಳಸ್ತೀವಿ. ಅದಾದ್ಮೇಲೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಸೂಪರ್ಲೇಟಿವ್ಸ್ ಅಂತ ಬರುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಅಂತ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನೋಡಿದ್ರೆ ನಿಮ್ಗೆ 3 ಡಿಗ್ರಿಗಳು ಬರ್ತವೆ. ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ ಅಂತ 3 ತರ ಬರುತ್ತೆ. ಪಾಸಿಟಿವ್ ಡಿಗ್ರಿ ಅಂದ್ರೆ ನಾನು ಯಾರನ್ನೂ ಕಂಪೇರ್ ಮಾಡ್ತಾ ಇಲ್ಲಪ್ಪ, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ಐ ಆಮ್ ಟಾಲ್, ಇದು ಪಾಸಿಟಿವ್ ಡಿಗ್ರಿ. ಯಾರನ್ನೂ ಕಂಪೇರ್ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊತೀನಿ. ಅಥವಾ ಯಾವುದಾದ್ರೂ ಒಂದು ಹುಡುಗನ ಬಗ್ಗೆ, ಈ ಈಸ್ ಸ್ಮಾರ್ಟ್ ಅಂತ, ಅಥವಾ ಈ ಈಸ್ ಗುಡ್ ಅಂತ, ಇದನ್ನ ಪಾಸಿಟಿವ್ ಡಿಗ್ರಿ ಅಂತೀನಿ. ಕಂಪ್ಯಾರಿಟಿವ್ ಡಿಗ್ರಿ ಅಂತ ಅಂದ್ರೆ ಕಂಪೇರ್ ಮಾಡಿ ಹೇಳುವಂಥದ್ದು. ಐ ಆಮ್ ಟಾಲರ್ ದ್ಯಾನ್ ಹಿಮ್, ಐ ಆಮ್ ಬೆಟರ್ ದ್ಯಾನ್ ಹಿಮ್, ಐ ಆಮ್ ಸ್ಮಾರ್ಟರ್ ದ್ಯಾನ್ ಹರ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಬ್ರಿಗೆ ಕಂಪೇರ್ ಮಾಡ್ಕೋತಾ ಇದ್ದೀನಿ. ಇದನ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಡಿಗ್ರಿ ಯಾವ್ದು ಬರುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಅಂತ ಬರುತ್ತೆ. ಈ ಸೂಪರ್ಲೇಟಿವ್ ಡಿಗ್ರಿ ಏನು? ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಹೈಯೆಸ್ಟ್ ಫಾರ್ಮ್ ಆಫ್ ಕಂಪ್ಯಾರಿಸನ್. ಈ ಇಡೀ ಕ್ಲಾಸ್ ಅಲ್ಲಿ ನಾನೇ ಟಾಲ್, ನಾನೇ ದೊಡ್ಡವನು, ನಾನೇ ಹೈಯೆಸ್ಟ್, ಇದನ್ನೆಲ್ಲ ನಾವು ಸೂಪರ್ಲೇಟಿವ್ಸ್ ಅಂತ ಕರಿತೀವಿ. ಯಾವಾಗೆಲ್ಲ ಸೂಪರ್ಲೇಟಿವ್ಸ್ ಬರುತ್ತೆ ಅವಾಗ ನಾವು ಬಳಸಬೇಕಾಗಿರುವಂತಹ ಆರ್ಟಿಕಲ್ ಯಾವುದು, ದಾ ಅನ್ನುವಂಥದ್ದು. ಸೊ ಇದನ್ನ ನಮ್ಮ ಕ್ಲಾಸ್ನಲ್ಲೂ ಕೂಡ ನಾನು ಹೇಳ್ಕೊಟ್ಟಿದ್ದೆ. ಈ ಒಂದು ಕ್ಲಾಸಸ್ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, 8848188983. ಸೊ ಪ್ರತಿದಿನ ಕ್ಲಾಸ್ ಇರುತ್ತೆ. ಈ ಕ್ಲಾಸ್ ಆದಮೇಲೆ ವೊಕ್ಯಾಬ್ಯುಲರಿ ವರ್ಡ್ಸ್ 10, ಇಡಿಯಮ್ಸ್ 10 ಪ್ರೊವೈಡ್ ಮಾಡ್ತೀವಿ. ಇದೇ ರೀತಿ ಕ್ಲಾಸ್ ಟೆಸ್ಟ್ಗಳನ್ನ ಕೊಡ್ತಾ ಇರ್ತೀನಿ, ಜೊತೆಗೆ ಹೋಮ್ವರ್ಕ್ಸ್ನ ಕೊಟ್ಟು ಅದನ್ನ ಚೆಕ್ ಮಾಡುವಂತಹ ಏಕೈಕ ಪ್ಲಾಟ್ಫಾರ್ಮ್ ಶಾಂತಮಾರ್ಗ. ಅದೇ ರೀತಿ ಈ ಒಂದು ಕೋರ್ಸ್ ಸುಮ್ಮನೆ ಸಾಧಾರಣ ಕೋರ್ಸ್ ಅಲ್ಲ, ಮಾಡ್ಯೂಲ್ ವೈಸ್ ಆಗಿ ಡಿವೈಡ್ ಮಾಡಿರುವಂತಹ ಕೋರ್ಸ್ ಇದು. ಸೊ ಮಾಡ್ಯೂಲ್ ವೈಸ್ ಯಾಕಪ್ಪ ಅಂತ ಅಂದ್ರೆ, ಯಾವ ಮಾಡ್ಯೂಲ್ನ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಮಗೆ ಮುಂಚೆನೆ ಗೊತ್ತಾಗುತ್ತೆ. ಸೊ ಮೊದಲನೇ ಮಾಡ್ಯೂಲ್ ಓದಿದ್ರೆ ನಿಮಗೆ ಮಿನಿಮಮ್ 10 ಮಾರ್ಕ್ಸ್ ಬರುತ್ತೆ, ಎರಡನೇ ಮಾಡ್ಯೂಲ್ ಓದಿದ್ರೆ ನಿಮಗೆ ಮಿನಿಮಮ್ 8 ಮಾರ್ಕ್ಸ್ ಬರುತ್ತೆ. ಇದನ್ನ ನಾನು ಗ್ಯಾರಂಟಿ ಕೊಡಬಲ್ಲೆ. ಹೇಗೆ ಅಂತ ಅಂದ್ರೆ PYQs ಅನಾಲಿಸಿಸ್ನ ಮೂಲಕ. ಸೊ ಈ PYQsನ ಅನಲೈಸ್ ಮಾಡಿ ಮಾಡ್ಯೂಲ್ ವೈಸ್ ಅಲ್ಲಿ ಡಿವೈಸ್ ಮಾಡಿರುವಂತಹ ಕೋರ್ಸ್.
ಸೊ ಈ ಒಂದು ಕೋರ್ಸ್ ನಿಮಗೆ ಬೇಕಾದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇವಾಗ ಸೂಪರ್ಲೇಟಿವ್ಸ್ ಇದ್ರೆ ದ ಅನ್ನುವಂತಹ ಆರ್ಟಿಕಲ್ ಬರುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡಿ, ಗ್ರೇಟೆಸ್ಟ್ ಏನ್ ಹೇಳಿದೆ? ಹೈಯೆಸ್ಟ್, ಗ್ರೇಟೆಸ್ಟ್, ಎಲ್ಡೆಸ್ಟ್, ಇದಕ್ಕೆಲ್ಲಾನು ಓಲ್ಡೆಸ್ಟ್, ಇವೆಲ್ಲಾನು ಸೂಪರ್ಲೇಟಿವ್ಸ್ ಬಂದಾಗ ಯಾವ ಆರ್ಟಿಕಲ್ ಬರಬೇಕು ಅಂತ ಹೇಳಿದೆ? ದ ಅನ್ನುವಂತಹ ಆರ್ಟಿಕಲ್ ಬರಬೇಕು. ಬಟ್ ಇಲ್ಲೇನಿದೆ? ಎ ಅನ್ನುವಂಥದ್ದಿದೆ. ಹಾಗಾಗಿ ತಪ್ಪೆಲ್ಲಿದೆ? ತಪ್ಪು ಪಾರ್ಟ್ 1 ಅಲ್ಲಿ ಇದೆ. ಬೀಯಿಂಗ್ ಅ ಗ್ರೇಟೆಸ್ಟ್ ರೈಟರ್ ಆಫ್ ಹಿಸ್ ಟೈಮ್, ಇಲ್ಲಿ ತಪ್ಪಿದೆ. ಸರಿಯಾದ ಉತ್ತರ ಏನಾಗಬೇಕಿತ್ತು? ದ ಇರಬೇಕಾಗಿತ್ತು. ಯಾಕೆ? ಗ್ರೇಟೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಯಾವ ಡಿಗ್ರಿ? ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಯಾವ ಆರ್ಟಿಕಲ್ ಬರುತ್ತೆ? ದ ಅನ್ನುವಂತಹ ಆರ್ಟಿಕಲ್ ಬರುತ್ತೆ. ವೆರಿ ಸಿಂಪಲ್. ಸೊ ಆರ್ಟಿಕಲ್ಸು ಅಷ್ಟೇ. ಆರ್ಟಿಕಲ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ HYT ಹೈ ಯೀಲ್ಡಿಂಗ್ ಟಾಪಿಕ್. ಬಂದೇ ಬರುತ್ತೆ ಪ್ರಶ್ನೆ, ಆರ್ಟಿಕಲ್ಸ್ ಇಂದ ಬಂದೇ ಬರುತ್ತೆ. ಸೊ 3 ಆರ್ಟಿಕಲ್ನ ಯಾವಾಗ ಬಳಸಬೇಕು, ಯಾವಾಗ ಯಾವ ಆರ್ಟಿಕಲ್ನು ಬಳಸಬಾರ್ದು, ಈ 2 ವಿಷಯ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಅಗೇನ್ ಇನ್ನೊಂದು ವೊಕ್ಯಾಬ್ಯುಲರಿಗೆ ಸೇರುವಂತಹ ಪ್ರಶ್ನೆ, ಫೋಬಿಯಾಗಳು. ಫೋಬಿಯಾ ಅಂದರೆ ಫಸ್ಟ್ ಆಫ್ ಆಲ್ ಫೋಬಿಯಾ ಅಂದರೆ ಏನು? ಫೋಬಿಯಾ ಅಂತ ಅಂದರೆ ಭಯ, ಫಿಯರ್ ಅಂತ ಅರ್ಥ. ಫೋಬಿಯಾ ಅಂದರೆ ಏನು? ಫೋಬಿಯಾ ಅಂದರೆ ಫಿಯರ್ ಅಂತ ಅರ್ಥ. ಸೊ ಲಾಸ್ಟ್ ಟೈಮ್ KA ಎಕ್ಸಾಮ್ ಅಲ್ಲಿ ಒಂದು ಕ್ವೆಶನ್ ಕೇಳಿದ್ರು, ಹೈಡ್ರೋಫೋಬಿಯಾ ಅಂತ. ಈ ಹೈಡ್ರೋಫೋಬಿಯಾ ಅಂದ್ರೆ ಫಿಯರ್ ಆಫ್ ವಾಟರ್ ಅಂತ ಅರ್ಥ. ಏನರ್ಥ? ಫೋಬಿಯಾ ಅಂದ್ರೆ ಭಯ, ಫಿಯರ್, ಹೈಡ್ರೋ ಅಂದ್ರೆ ವಾಟರ್ ಅಂತ ಅರ್ಥ. ಸೊ ವಾಟರ್ನ ಭಯ, ಹೈಡ್ರೋಫೋಬಿಯಾ. ಇದೇ ತರ ಆಕ್ರೋಫೋಬಿಯಾ. ಈ ಆಕ್ರೋ ಅಂದ್ರೆ ಹೈಟ್ಸ್ಗೆ ಸಂಬಂಧಪಡುವಂಥದ್ದು, ಹೈಟ್ಸ್. ಆಕ್ರೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಹೈಟ್ಸ್ ಅಂತ ಅರ್ಥ. ಅದೇ ರೀತಿ ಬಿಬ್ಲಿಯೋ, ಈ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳ್ಕೊತೀನಿ. ಬೈಬಲ್ ಏನಪ್ಪ? ಬೈಬಲ್ ಅಂದ್ರೆ ಬುಕ್ಕು. ಸೊ ಫೋಬಿಯಾ ಇದೆ, ಬುಕ್ ಇದೆ. ಸೊ ಬುಕ್ನ ಫಿಯರ್ ಆಫ್ ಬುಕ್ಸ್. ಅದೇ ರೀತಿ ಗೈನೋಫೋಬಿಯಾ. ಸೊ ಇವಾಗ ನಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಈ ಗೈನಕಾಲಜಿ ಕೇಳಿರ್ತೀರ ನೀವು. ಗೈನೆ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಗರ್ಲ್ಸ್ ಆರ್ ಸಮಥಿಂಗ್ ರಿಲೇಟೆಡ್ ಟು ವಿಮೆನ್, ಹೆಂಗಸರು. ಸೊ ಗೈನಕಾಲಜಿ, ಗೈನಕಾಲಜಿಸ್ಟ್, ಇದೆಲ್ಲ ಯಾವುದಕ್ಕೆ ಸಂಬಂಧಪಡುತ್ತೆ? ವಿಮೆನ್ಗೆ ಸಂಬಂಧಪಡುತ್ತೆ. ಸೊ ಫಿಯರ್ ಆಫ್ ವಿಮೆನ್ಗೆ ನಾವು ಗೈನೋಫೋಬಿಯಾ ಅಂತ ಕರಿತೀವಿ. ಅದೇ ರೀತಿ ಲೋಗೋಫೋಬಿಯಾ. ಸರ್ ಇವಾಗ ಜಿಯಾಲಜಿ ಅಂದ್ರೆ ಏನು? ಜಿಯಾಲಜಿ ಸ್ಟಡಿ ಆಫ್ ರಾಕ್ಸ್. ಸೊ ಲಜಿ ಅಂದ್ರೆ ಏನು? ಸ್ಟಡಿ ಅಂತ ಅರ್ಥ. ಸೊ ಜಿಯಾಲಜಿ. ಸೊ ಈ ಲಾಜಿ ಅನ್ನುವಂಥದ್ದು ಸ್ಟಡಿ ಅನ್ನೋದಕ್ಕೆ ಅರ್ಥ ಬರುತ್ತೆ. ಸೊ ಇಲ್ಲಿ ನೋಡಿ ಲೋಗೋ. ಸೊ ಈ ಲಾಗೋ, ಲೋಗಿ ಸೇಮ್, ಫಿಯರ್ ಆಫ್ ಸ್ಟಡಿ. ಸೊ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಮಾಡಿ. ಓಕೆ, ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬರುವಂತಹ ಸೆಕ್ಷನ್ ಇಸ್ ಕ್ವೆಶನ್ ಟ್ಯಾಗ್. ಕ್ವೆಶನ್ ಟ್ಯಾಗ್ ಎಷ್ಟು ಸಿಂಪಲ್ ಅಪ್ಪ ಅಂತ ಅಂದರೆ, ಜಸ್ಟ್ ಒಂದು 2-3 ರೂಲ್ಸ್ ಇದ್ದಾವೆ. ಅದನ್ನ ಕರೆಕ್ಟಾಗಿ ಕಲ್ತ್ಕೋತು ಅಂದರೆ ಕ್ವೆಶನ್ ಟ್ಯಾಗ್ಸ್ನ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಅದರೆಲ್ಲ ಮೊದಲನೇ ಒಂದು ಕಂಡೀಷನ್ ಕ್ವೆಶನ್ ಟ್ಯಾಗ್ ಅಲ್ಲಿ ಏನಪ್ಪ ಅಂತಂದ್ರೆ, ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇದ್ರೆ ನನ್ನ ಕ್ವೆಶನ್ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಉಲ್ಟಾ, ನನ್ನ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಕ್ವೆಶನ್ ಟ್ಯಾಗು ಪಾಸಿಟಿವ್ ಆಗಬೇಕು. ಉಲ್ಟಾ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಕ್ವೆಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಕ್ವೆಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಅದಾದ್ಮೇಲೆ ಎರಡನೇ ರೂಲು, ಯಾವ ಟೆನ್ಸು. ಸೊ ಸ್ಟೇಟ್ಮೆಂಟ್ ಯಾವ ಕಾಲದಲ್ಲಿರುತ್ತೆ, ಕ್ವೆಶನ್ ಟ್ಯಾಗು ಕೂಡ ಅದೇ ಕಾಲದಲ್ಲಿ ಇರಬೇಕು. ಒಂದು ವೇಳೆ
ಸ್ಟೇಟ್ಮೆಂಟ್ ಏನಾದರೂ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಕ್ವೆಶನ್ ಟ್ಯಾಗ್ ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಆಯಿತಾ? ಇದೆರಡು ಬೇಸಿಕ್ ರೂಲ್ಸ್ ಗೊತ್ತಿದ್ರೆ ಇಲ್ಲಿ ನೋಡಿ, ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಅನ್ಹ್ಯಾಪಿ. ಇಲ್ಲಿ ಹ್ಯಾವ್ ಇದೆ, ಹ್ಯಾವ್ ಅಂದರೆ ಪಾಸಿಟಿವ್, ಕ್ವೆಶನ್ ಟ್ಯಾಗ್ ಏನಾಗಬೇಕು, ಕ್ವೆಶನ್ ಟ್ಯಾಗು ನೆಗೆಟಿವ್ ಆಗಬೇಕು. ಸೊ ಯಾವುದಿದೆ ನೆಗೆಟಿವ್? ಇಲ್ಲಿ 4 ನೆಗೆಟಿವ್ ಇದೆ, ಇದರಿಂದ ನಾವು ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಬಟ್ ಕಾಲಘಟ್ಟ ನೋಡಿ, ಇಲ್ಲಿ ಹ್ಯಾವ್ ಇದೆ, ಸೊ ನನ್ನ ಕ್ವೆಶನ್ ಟ್ಯಾಗಲ್ಲೂ ಕೂಡ ಹ್ಯಾವ್ ಇರಬೇಕು. ಎಲ್ಲಿದೆ ಹ್ಯಾವು? ಇಲ್ಲಿ ಹ್ಯಾವೆಂಟ್ ದೇ. ಸೊ ಇದೇ ನನ್ನ ಸರಿಯಾದ ಉತ್ತರ. ಸಿಂಪಲ್. ಇಲ್ಲಿ ಹ್ಯಾವ್ ಇದೆ, ಇಲ್ಲಿ ಹ್ಯಾವೆಂಟ್ ಬರಬೇಕು. ಸೊ ಇಷ್ಟು ಸಿಂಪಲ್ ಆಗಿ ನಾವು ಕ್ವೆಶನ್ ಟ್ಯಾಗ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇದೆಲ್ಲನೂ ನಮ್ಮ ಮಾಡ್ಯೂಲ್ 1ಗೆ ಸಂಬಂಧಪಟ್ಟಿರುತ್ತೆ. ಸೊ ಇವತ್ತೆಲ್ಲ ನಾನು ಏನೇನೆಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡಿದೆ ನೀವೇ ನೋಡಿರ್ಬೋದು. ಎಷ್ಟು ಪ್ರಶ್ನೆ, ಸ್ಟಾರ್ಟಿಂಗಲ್ಲಿ ಒಂದು ಪ್ರಶ್ನೆಯನ್ನು ಬಿಟ್ಟರೆ, ಆ ಜಂಬಲ್ಡ್ ಸೆಂಟೆನ್ಸಸ್ ಅನ್ನುವಂಥದ್ದನ್ನ ಬಿಟ್ಟರೆ ಇನ್ನು ಮಿಕ್ಕಿರುವಂತಹ ಎಲ್ಲ ಪ್ರಶ್ನೆಗಳು ಮಾಡ್ಯೂಲ್ 1ಗೆ ಸೇರುವಂಥದ್ದು. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಆಲ್ಸೋ. ಜಸ್ಟ್ ನಾವು ಮಾಡಬೇಕಾಗಿರೋದೇನು, ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಆ ಕಾನ್ಸೆಪ್ಟ್ನ ಅಪ್ಲೈ ಮಾಡಬೇಕು. ಸೊ ನೀವು ಎಲ್ಲಾದರೂ ತಗೊಳ್ಳಿ ಕ್ಲಾಸಸ್ಸು. ನಾನು ನನ್ನ ಕ್ಲಾಸಸ್ನ ತಗೊಂಡ್ರೆ ಮಾತ್ರ ಜಾಸ್ತಿ ಮಾರ್ಕ್ಸ್ ತಗೋತೀರಾ ಅಂತ ಹೇಳ್ತಿಲ್ಲ. ಕಾನ್ಸೆಪ್ಟ್ ಎಲ್ಲರೂ ಒಂದೇ ಥರ ಹೇಳ್ಕೊಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಸಿಮಿಲರ್ ಆಗಿ ಹೇಳ್ಕೊಡ್ತಾರೆ ಕಾನ್ಸೆಪ್ಟು. ಯಾಕಂದರೆ ಇಂಗ್ಲೀಷ್ ಅನ್ನುವಂಥದ್ದು ಚೇಂಜ್ ಆಗಲ್ಲ, ಎಲ್ಲರೂ ಒಂದೇ ಥರ ಹೇಳ್ಕೊಡ್ಬೇಕು, ಇರೋದನ್ನೇ ಹೇಳ್ಕೊಡ್ಬೇಕಲ್ವಾ. ಸೊ ಕಾನ್ಸೆಪ್ಟ್ ಅನ್ನುವಂಥದ್ದು ಸೇಮ್ ಇರುತ್ತೆ, ಬಟ್ ಇಲ್ಲಿ ನಿಮ್ಮ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ನ ತರಗತಿಯಲ್ಲಿ, ನನ್ನ ಕ್ಲಾಸಸ್ಸಲ್ಲಿ ಏನಾಗುತ್ತೆ ಅಂದರೆ, ಜಸ್ಟ್ ಕಾನ್ಸೆಪ್ಟ್ನ ಹೇಳ್ಕೊಡೋದಲ್ಲದೆ ವಿ ವಿಲ್ ಟ್ರೈ ಟು ಅಪ್ಲೈ ಇಟ್ ಬೈ PYQs. ಸೊ PYQsನ ಮುಖಾಂತರ ಈ ಕಾನ್ಸೆಪ್ಟ್ಸ್ನ ಅಪ್ಲೈ ಕೂಡ ಮಾಡ್ತೀವಿ ಕ್ಲಾಸ್ನಲ್ಲೇ. ಅದಾದಮೇಲೆ ಪ್ರಾಕ್ಟೀಸ್ ಕ್ವೆಶನ್ಸ್. ಸೊ ಆಫ್ಟರ್ ಎವ್ರಿ ಟಾಪಿಕ್ ದೇರ್ ವಿಲ್ ಬಿ ಪ್ರಾಕ್ಟೀಸ್ ಕ್ವೆಶನ್ಸ್. ಸೊ ಒಂದು ಕ್ವೆಶನ್ ಟ್ಯಾಗ್ಸ್ ಅನ್ನುವಂತಹ ಟಾಪಿಕ್ನ ಹೇಳಿದ್ಮೇಲೆ ಅದನ್ನು ಅಪ್ಲೈ ಮಾಡ್ತೀವಿ. ಸೊ PYQsನ ನೋಡಿಕೊಂಡು ಯಾವ ರೀತಿ ಕೇಳಿದ್ದಾರೆ ಪ್ರಶ್ನೆಗಳು ಅಂತ ನೋಡ್ತೀವಿ, ಅದನ್ನು ಅಪ್ಲೈ ಮಾಡ್ತೀವಿ. ಅದಾದಮೇಲೆ ಪ್ರಾಕ್ಟೀಸ್ ಕ್ವೆಶನ್ಸ್ನ ಕೊಡುವಂಥದ್ದು ಕ್ಲಾಸ್ನಲ್ಲಿ. ಸೊ ಪ್ರಾಕ್ಟೀಸ್ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಕಾನ್ಸೆಪ್ಟ್ ನನಗೆ ಚೆನ್ನಾಗಿ ಅರ್ಥ ಆಗಿದೆಯಾ, ಇಲ್ಲ ಇನ್ನೊಂದು ಸರಿ ನಾನು ರಿವೈಸ್ ಮಾಡಬೇಕಾ, ಇಲ್ಲ ನನಗೆ ಏನಾದರೂ ಡೌಟ್ಸ್ ಇದೆಯಾ. ಈ ಥರ ಡೌಟ್ಸ್ ಬಂದಾಗ ಯು ಕ್ಯಾನ್ ಈಸಿಲಿ ಕಾಲ್ ಮೀ. ನನಗೆ ಕಾಲ್ ಮಾಡ್ಬೋದು, ನಾನು ಐ ವಿಲ್ ಬಿ ಅವೈಲಬಲ್ ಫಾರ್ ಯು. ಸೊ ಯು ಕ್ಯಾನ್ ಕಾಲ್ ಮೀ, ನನ್ನ ಜೊತೆ ಮಾತಾಡ್ಬೋದು ನೀವು. ಸೊ ಇದೆಲ್ಲನೂ ಒಟ್ಟಿಗೆ ಸಿಗುವಂಥದ್ದು ಶಾಂತ ಮಾರ್ಗ ಇಂಗ್ಲಿಷ್ ಕ್ರ್ಯಾಶ್ ಕೋರ್ಸ್ನಲ್ಲಿ. ಸೊ ಈ ಒಂದು ಇಂಗ್ಲಿಷ್ ಕ್ರ್ಯಾಶ್ ಕೋರ್ಸ್ ನಿಮಗೆ ಬೇಕಾದಲ್ಲಿ ಯು ಕ್ಯಾನ್ ಕಾಲ್ ದಿಸ್ ನಂಬರ್ 88848189 ಮತ್ತು 83. ಸೊ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.